ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆನೇ ಹಬ್ಬ. ನಮ್ಮನೇಲಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಎಲ್ಲ ತೋರಣ ಎಲ್ಲ ತೊಳೆದು ಎಲ್ಲ ಇಟ್ಟಿದ್ದೀನಿ. ಟಿಪಾಯಿ ಮೇಲಿಂದ ಎಲ್ಲ ಬಟ್ಟೆ ಎಲ್ಲ ಎತ್ತಿ ತೊಳೆದಿಟ್ಟಿದ್ದೀನಿ. ಅದು ಬಿಸಿ ನೀರು ಕುಡಿಯೋಣ ಅಂದ್ಕೊಂಡು ತಗೊಂಡಿದ್ದೀನಿ. ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ನಮ್ಮ ಮನೆ ಹತ್ರ ಮನೆ ಕಟ್ಟೋದ್ರಿಂದ ಸ್ವಲ್ಪ ಜಾಸ್ತಿನೇ ಸೌಂಡ್ ಬರ್ತಾಯಿತ್ತು. ಹಾಗಾಗಿ ಮಾಡೋಕ್ಕಾಗಿಲ್ಲ, ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲ ಕ್ಲೀನು ಆಗಿದೆ. ಇಷ್ಟೋ ತನಕ ಮನೆಯೆಲ್ಲ ಉಜ್ಜಿ ಎಲ್ಲ ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಬ್ಲೂಟೂತ್ ಹಾಕ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ಟೆನೂ ಎಲ್ಲ ವಾಶ್ ಮಾಡಿದ್ದೀನಿ. ಆಮೇಲೆ ಎಲ್ಲ ಒಂದು ಸ್ವಲ್ಪ ಕಿಟಕಿಗಳು, ವಾಶ್ರೂಮ್ ಕಿಟಕಿ ಬಾಕ್ಸ್ಗಳು ಎಲ್ಲ ಒರೆಸಿ ಎಲ್ಲ ಬೆಳಗ್ಗೆಯಿಂದ ಫುಲ್ ಅದೇ ಕೆಲಸ ಮಾಡಿದ್ದೀನಿ. ಇವಾಗ ಬಂದುಬಿಟ್ಟು ಹೂವು ಕಟ್ಕೋಬೇಕು. ಅದೊಂದು ಕೆಲಸ ಇದೆ. ಅದು ಮಾಡೋಕ್ಕೇ 3-4 ಅವರ್ ಆಗುತ್ತೆ. ಹಾಗೆ ಇವತ್ತಿನ ತಿಂಡಿ ಬಂದುಬಿಟ್ಟು ಚಪಾತಿ ತಿಂಡಿ ಮಾಡಿದ್ದೆ. ಆಮೇಲೆ ತರಕಾರಿ ಸಾಂಬಾರು ಮಾಡಿದ್ದೀನಿ. ಇವಾಗೆಲ್ಲ ಸಾಂಬಾರೆಲ್ಲ ಆಯಿತು. ಎಲ್ಲನೂ ಫುಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಜಸ್ಟ್ ಹೂವು ಕಟ್ಟಿ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಆಮೇಲೆ ಲಕ್ಷ್ಮಿ ಕುಂದ್ಸೋಕ್ಕೆ ದೇವ್ರದ್ದೆಲ್ಲ ಉಜ್ತೀನಲ್ವ, ಯೂಸ್ ಮಾಡ್ತೀನಲ್ವ ದೇವ್ರ ಮುಖವಾಡ, ಅದೆಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಇಡಬೇಕು. ಅಷ್ಟು ಕೆಲಸ ಇದೆ ಇವತ್ತಿಂದ. ಅದಕ್ಕೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಜೊತೆನೇ ಶೇರ್ ಮಾಡ್ತೀನಿ. ನಿಮ್ಮದೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂತ ಹೇಳಿದ್ರು ಕಮೆಂಟ್ ಮಾಡಿ, ಸರಿನಾ? ನಾನು ಹೂವು ಎಲ್ಲ ತಗೊಂಡು ಸ್ವಲ್ಪ ಬಿಸಿ ನೀರೆಲ್ಲ ಕುಡ್ದು ಹೂವು ಎಲ್ಲ ತಗೊಂಡು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನಗೆ ಬಂದುಬಿಟ್ಟು 2.5 kg ಹೂವು. ಇವಾಗ ಬೆಳಿಗ್ಗೆನೇ ಶಾಪಿಂಗ್ ಮಾಡ್ಕೊಬಂದೆ. ಹೂವು ಹಣ್ಣು ಎಲ್ಲ ತಂದಿದ್ದೀನಿ. ಅದು ಅಲ್ಲಿ ತುಂಬ ಜನ ಇದ್ದರು. ಬೆಳಿಗ್ಗೆನೇ ಹೋಗಿದ್ದೆ. ಇವತ್ತು 6 ಗಂಟೆಗೆ. ನಮ್ಮ ಮನೆ ಹತ್ರನೇ ಮಾರ್ಕೆಟ್ ಇದೆ, ಅಲ್ಲೇ ತಗೊಂಬಂದಿದ್ದೆ. ಅದೇ ಬೆಂಗಳೂರು ಮಾರ್ಕೆಟ್ ಅಲ್ಲ, ಇಲ್ಲೇ ನಮ್ಮ ಮನೆ ಹತ್ರ ಒಂದು ಚಿಕ್ಕ ಮಾರ್ಕೆಟ್ ಇದೆ, ಅಲ್ಲಿ ಹೋಗಿ ತಗೊಂಬಂದಿದ್ದೆ. ಅದೇ ನಿಮಗೆ ಶೇರ್ ಮಾಡೋಕ್ಕಾಗಿಲ್ಲ, ತುಂಬ ಜನ ಇದ್ದರು. ಹಾಗಾಗಿ ಏನು ಶೇರ್ ಮಾಡೋಕ್ಕಾಗಿಲ್ಲ. ವೀಡಿಯೋಸ್ ಮಾಡೋಕ್ಕಾಗ್ತಾನೆ ಇದಕ್ಕಿಲ್ಲ. ಏನು ಹಿಂಗೆ ನಿಂತ್ಕೊಂಡ್ರೆ ಸಾಕು, ಅವರೇ ತಳ್ಳಿಬಿಡ್ತಾರೆ, ಅಷ್ಟು ಜನ ಇದ್ದರು. ಬೆಳಿಗ್ಗೆನೇ 6 o'clockಗೆ ಅಷ್ಟು ಜನ ಇದ್ದರು. ಹಾಗಾಗಿ ಏನೋ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇವಾಗ ನನಗೆ ಎಷ್ಟು ಬೇಕು ಅಷ್ಟು 2.5 kg ಹೂವು ತಂದಿದ್ದೀನಿ. ಇನ್ನು ಸ್ವಲ್ಪ ಬೇಕು, ಅದು ಸಂಜೆ ತಗೊಂಬರ್ತಾರೆ ನನ್ನ ಹಸ್ಬೆಂಡು, ಆವಾಗ ಸಂಜೆ ಕಟ್ಕೋತೀನಿ. ಇವಾಗ ಇಷ್ಟು ಹೂವು ಕಟ್ಟೋ ಅಷ್ಟೊತ್ತಿಗೆ ಆಗೋಗುತ್ತೆ. ಅದಕ್ಕೇ ಇವಾಗ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತ ಹೇಳಿರು ಕಮೆಂಟ್ ಮಾಡಿ. ನನಗೆ ವೀಡಿಯೋಸ್ ಇದೆ, ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ. 3 ವೀಡಿಯೋ ಇದೆ, 3 ವೀಡಿಯೋಸ್ ಇದೆ. 3 ಇದೆ ವೀಡಿಯೋಸು. ಅದು ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡಬೇಕು. ಅದು ಮಾಡೋಕ್ಕೆ ಟೈಮ್ ಇಲ್ಲ, ಹಾಗಾಗಿ ಮಾಡಿಲ್ಲ. ನೆಕ್ಸ್ಟ್ ನೋಡೋಣ. ಇವತ್ತು ಎಡಿಟಿಂಗ್ ಮಾಡಿ ಇಟ್ಕೋತೀನಿ. ನಾಳೆ ಮಾಡೋಕ್ಕಾಗೋಲ್ಲ, ನಾಳೆ ತುಂಬ ಬ್ಯುಸಿ ಇದ್ದಿದ್ದ ಕಾರಣ ನಾಳೆ ಮಾಡೋಕ್ಕಾಗಲ್ಲ. ಇವತ್ತು ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಎಡಿಟಿಂಗ್ ಮಾಡಿರ್ತೀನಿ. ಸ್ಯಾಟರ್ಡೆ ಬ್ಲಾಗ್ ಹಾಕ್ತೀನಿ, ಸರಿನಾ? ಎಲ್ಲ ಇದೆ, ಮಾಡೋಕ್ಕಾಗ್ತಾ ಇಲ್ಲ. ಇದು ಯಾವಾಗ ಹಾಕ್ತೀನೋ ಅಂತ ಗೊತ್ತಿಲ್ಲ. ನೋಡೋಣ, ಆಗಿದ್ದಷ್ಟು ಬೇಗ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೀವೆಲ್ಲ ಲಕ್ಷ್ಮಿ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತೇಳಿನೂ ನನಗೆ ಕಮೆಂಟ್ ಮಾಡಿ. ನನ್ನಂತೂ ಇಷ್ಟು ಅಪ್ಡೇಟ್ ಆಗಿದೆ, ತುಂಬಾ ವೀಡಿಯೋಸ್ ಆಗಿದೆ, ತುಂಬಾ ಕೆಲಸ ಮಾಡಿದ್ದೀನಿ. ಅದೆಲ್ಲ ವೀಡಿಯೋಸ್ ಮಾಡೋಕ್ಕೆ ಆಗೋದು ಇಲ್ಲ. ಅಷ್ಟೊಂದು ನನಗೆ ವೀಡಿಯೋಸ್ ಮಾಡ್ಕೊಂಡಿದ್ರೆ ಅದಕ್ಕೆ ಕಂಫರ್ಟೇಬಲ್ ಆಗಿ ಮಾಡಬೇಕಾಗುತ್ತೆ. ಹಾಗಾಗಿ ಅದೆಲ್ಲ ನೋಡಿಕೊಂಡು ಮಾಡಬೇಕು ಅಂದರೆ ತುಂಬ ಲೇಟ್ ಆಗುತ್ತೆ. ನಾನಾಗೆ ಬೇಗ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಬೆಳಿಗ್ಗೆಯಿಂದ ಮಾಡಬೇಕು ಅಂತ ಹೇಳಿದೆ, ಮಾಡೋಕ್ಕೆ ಆಗ್ತಾಯಿದ್ದಕ್ಕೆಲ್ಲ ತುಂಬಾ ಮನೆಯೆಲ್ಲ ಅಂದರೆ ತಿಂಡಿ ಎಲ್ಲ ಮಾಡ್ಕೊಂಡಿದ್ವಲ್ವ, ನಿನ್ನೆನೇ ಕರ್ಜಿಕಾಯಿ ಎಲ್ಲ ಮಾಡ್ಕೊಂಡಿದ್ನಲ್ವ, ಅದಕ್ಕೆ ಅದೆಲ್ಲ ಫುಲ್ ಎಣ್ಣೆ ಆಗಿಬಿಟ್ಟಿತ್ತು. ನಿನ್ನೆನೂ ಒರೆಸಿದ್ದೆ, ಆದರೂ ಇನ್ನೊಂಚೂರು ಎಣ್ಣೆ ಆಗಿತ್ತು. ಇವಾಗೆಲ್ಲ ಸೋಪ್ ಹಾಕಿ ಉಜ್ಜಿ ಒರೆಸಿದ್ದೀನಿ. ಇವತ್ತು ಅಷ್ಟು ಕೆಲಸ ಆಗಿದೆ. ಮೇಲೆ ಜಾಸ್ತಿ ಮಾತಾಯಿತು. ಇವಾಗ ಬೇಗ ಕೆಲಸ ಮಾಡ್ಕೊಳ್ಳೋಣ, ಸರಿನಾ?
ಫ್ರೆಂಡ್ಸ್, ಒಂದು ಹೂವಿನ ಹಾರ ಮಾಡಿದೆ. ಇಲ್ಲಿ ಮಲ್ಲಿಗೆ ಹೂವು, ಒಂದು ಹೂವಿನ ಹಾರ ರೆಡಿ ಮಾಡಿದ್ದೀನಿ. ಇಲ್ಲಿ ಏಕಾಗ್ತ ಇದೆ ಅಂಥೇಳಿ ಕಮೆಂಟ್ ಮಾಡಿ. ಒಂದು ಅಂತ ಫಿನಿಶ್ ಮಾಡಿದ್ದೀನಿ. ಬ್ಲಾಗೇ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಅದಕ್ಕೇ ಆಮೇಲೆ ಹಿಂದೆ ಎಲ್ಲ ಬೆಡ್ಶೀಟೆಲ್ಲ ಚೇಂಜ್ ಮಾಡಿದ್ದೀನಿ. ಹಾಗಾಗಿ ಇನ್ನೂ ಹಾಕಿಲ್ಲ, ಸಂಜೆ ಹಾಕ್ಕೋತೀನಿ. ಅದು ಎತ್ಬಿಟ್ಟು ರೂಮಲ್ಲಿ ಹಾಕಬೇಕು. ಹಾಗಾಗಿ ಇವಾಗ ಇದು ಕವರಲ್ಲಿ ಕಟ್ಟಿ ಇಟ್ಬಿಡ್ತೀನಿ. ಇದೊಂದು ಹೂವಿನ ಹಾರ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂಥೇಳಿ ಮಾಡ್ತಾಯಿದ್ದೆ. ಇದು ಇವಾಗ ಫ್ರಿಜ್ಜಲ್ಲಿ ಎತ್ತಿ ಇಟ್ಬಿಡ್ತೀನಿ, ಯಾಕಂದರೆ ಮತ್ತೆ ಇದಾಗ್ಬಿಡುತ್ತಲ್ವ ಅದು. ಹಾಗಾಗಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ಬೇಕು. ಹಾಕ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಎತ್ತಿಟ್ಬಿಡ್ತೀನಿ. ಇಟ್ಬಿಟ್ಟೆ ಇವಾಗ ನೆಕ್ಸ್ಟು ಮತ್ತೆ ಅಯ್ಯೋ ನೀರೆಲ್ಲ ಬಿದ್ದಿದೆ. ಇವಾಗ ನೆಕ್ಸ್ಟು ಮತ್ತೆ ಬೇರೆದು ಏನಾದರೂ ಒಂದಂತೆ ಮತ್ತೆ ಹೂವಿನ ಹಾರ ಮಾಡ್ಕೊಳ್ಳೋಣ ಅಂದ್ಕೊಂಡು ಅದು ಎತ್ತಿ ಇಟ್ಬಿಟ್ಟು ಮತ್ತೆ ಮಾಡೋಕ್ಕೆ 1 ಅವರ್ ಆಯಿತು. ಅವಾಗಲೇ 2:30 ಆಗಿದೆ. ನಾನು ಕೂತ್ಕೊಂಡಿರೋದು 1 ಗಂಟೆಗೆ, 2:30 ಆಯಿತು. ಇವಾಗ ನೆಕ್ಸ್ಟು ಮತ್ತೆ ಸ್ವಲ್ಪ ಮಲ್ಲಿಗೆ ಹೂವು ಇದೆ, ಅದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮಲ್ಲಿಗೆ ಹೂವು ಇದೆ, ಅದೊಂದು ಸ್ವಲ್ಪ ಹೂವಿನ ಹಾರ ಮಾಡಿಬಿಡ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 2:30 ಆಗಿದೆ. ಸೂಜಿಯೆಲ್ಲೋ ಇಟ್ಬಿಟ್ಟೆ. ಇವಾಗ ಟೈಮ್ ಬಂದುಬಿಟ್ಟು 2:30 ಆಗಿದೆ. ಇನ್ನೂ ಸ್ವಲ್ಪ ಹೂವಿನ ಹಾರ ಮಾಡಬೇಕು. ಎಲ್ಲೋ ಇಟ್ಬಿಟ್ಟೆ ಸೂಜಿ. ಇದು ಹುಡುಕೋದೆ ನನಗೊಂದು ದೊಡ್ಡ ಕೆಲಸ ಫ್ರೆಂಡ್ಸ್, ನಿಜ. ಇಲ್ಲೇ ಇದೆ. ಇವಾಗ ಸ್ವಲ್ಪ ಹೂವಿನ ಹಾರ ಇದೆ, ಅದು ಇವಾಗ ಒಂದು ಮಲ್ಲಿಗೆ ಹೂವು ಆಗುತ್ತೆ, ಕಳ್ಸೋಕ್ಕೆಲ್ಲ ಆಗುತ್ತೆ. ಆಮೇಲೆ ಅಷ್ಟಾಗುತ್ತೆ. ಆಮೇಲೆ ನನಗೆ ಹುಡ್ಕೊಳ್ಳೋಕ್ಕೂ ಆಗುತ್ತಲ್ವ, ಅದಕ್ಕೇ. ಇನ್ನು ಸ್ವಲ್ಪನೇ ಇದೆ ನೋಡಿ, ಎಷ್ಟು ಒದ್ದೆ ನೀರು. ಇನ್ನು ಇಷ್ಟಿದೆ ಅಷ್ಟೇ. ಇದು ಇವಾಗ ಬೇಗ ಹಾರ ಮಾಡ್ಕೋತೀನಿ. ಅವಾಗಲೇ ತುಂಬ ಟೈಮ್ ಆಗಿದೆ. ಎಷ್ಟೋ ತನಕ ಆಗುತ್ತೆ ಗೊತ್ತಾ, ನಿಜವಾಗ್ಲೂ. ನಾನು ಸ್ಪೆಕ್ಸು ಹಾಕ್ಕೊಂಡಿದ್ದೆ, ಎಲ್ಲಿಟ್ಟನೋ ಏನೋ ಗೊತ್ತಿಲ್ಲ. ಅದೊಂದು ಹುಡುಕ್ಬೇಕು ಇವಾಗ. ಫ್ರೆಂಡ್ಸ್, ಇವತ್ತಂತೂ ಹೂವು ಕೇಳಕ್ಕೆ ಹೋಗಬೇಡಿ. ರೇಟು ಇವತ್ತು ಎಷ್ಟು ಗೊತ್ತಾ, 100 ಗ್ರಾಮು 100 ರೂಪಾಯಿ. ಮತ್ತು ಕಾಲು ಕೆ ಜಿ 250 ರೂಪಾಯಿ. ಕಾಲು ಕೆ ಜಿಗೆ 250 ರೂಪಾಯಿ. ಅರ್ಧ ಕೆ ಜಿ 100 ರೂಪಾಯಿ, 500 ರೂಪಾಯಿ. ಇವತ್ತು ಅಷ್ಟೊಂದು ಆಗಿದೆ. ಆಮೇಲೆ ಸಾವಂತಿಗೆ ಹೂವು 1 ಕೆ ಜಿ 300 ರೂಪಾಯಿ. ಗುಲಾಬಿನೂ 1 ಕೆ ಜಿ 300 ರೂಪಾಯಿ. ಚೆನ್ನಾಗಿರೋದು, ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಂಡ್ರೆ 300 ರೂಪಾಯಿ. ಅಷ್ಟು ಆಗಿಬಿಟ್ಟಿದೆ ಇವತ್ತಂತೂ ಹೂವು ಕೇಳೋಕ್ಕೆ ಹೋಗಬಾರ್ದು, ಅಷ್ಟೊಂದು ಕಾಸ್ಟ್ಲಿ ಆಗಿಬಿಟ್ಟಿದೆ. ಏನು ಮಾಡೋಣ, ತಗೋಬೇಕಲ್ವಾ. ಹಬ್ಬ ಅಂದಮೇಲೆ ಎಲ್ಲರೂ ತಗೋತಾರೆ. ಬೆಂಗಳೂರು ಮಾರ್ಕೆಟ್ ಇದೆ ಅಲ್ವಾ, ಅಲ್ಲಿ ಹೋದರೆ ಒಂದು ಸ್ವಲ್ಪ ಕಡಿಮೆ ಸಿಗುತ್ತೇನೋ. ಆದ್ರೂ ನಾವಂತೂ ಹೋಗೋಕ್ಕಾಗಲ್ಲ. ಮಕ್ಕಳನ್ನ ಬಿಟ್ಬಿಟ್ಟು, ಇಲ್ಲಾಂದರೆ ಮಕ್ಕಳನ್ನ ಕರ್ಕೊಂಡಂತೂ ಹೋಗೋಕ್ಕಾಗಲ್ಲ, ನಿಜವಾಗ್ಲೂ ಆಗಲ್ಲ. ಅದಂತೂ ಕೇಳೋಕ್ಕೆ ಹೋಗಬೇಡಿ. ಇಲ್ಲೇ ನಮ್ಗೆ ಎಷ್ಟು ಸಿಗುತ್ತೋ, ನಮ್ಮ ಹತ್ರ ಎಷ್ಟು ಕ್ಯಾಪಿಸಿಟಿ ಇದೋ ಅಷ್ಟು ತಗೊಂಡು ಮಾಡಿದ್ರೆ ಆಗುತ್ತೆ ಅಷ್ಟೇ. ದೇವ್ರೇನು ಅದೇ ಬೇಕು ಇದೇ ಬೇಕು ಅನ್ನೋದಿಲ್ಲಲ್ವಾ. ನಾವು ನಮಗೆ ಎಷ್ಟು ಕ್ಯಾಪಿಸಿಟಿ ಇದೆ ಅಷ್ಟು ಹೂವು ತಗೊಂಡು ಹಾಕ್ಬಿಟ್ಟು ಮಾಡೋದು. ನಾನು ತಗೊಳ್ತೀನಿ. ಒಂದು 5 ಥರ ಹೂವು ತೊಗೊಂಬಂದಿದ್ದೀನಿ. ಇದು ಮಲ್ಲಿಗೆ ಹೂವು ಒಂದು ಇವಾಗ ಕಟ್ಟಿ ಇಟ್ಬೇಕು. ಆಮೇಲೆ ಸಾವಂತಿಗೆ ಹೂವು ಕಟ್ಟಿಟ್ಕೊತೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಕಟ್ತೀನಿ ಅಂತೇಳಿ. ಇದು ಹೂವಿನ ಹಾರ ಮಾಡ್ಕೊಂಡಿದ್ದೀನಿ. ಅದು ಹೂವಿನ ಹಾರ ಎಲ್ಲ ಮಾಡೋದಿಲ್ಲ, ಸಿಂಪಲ್ಲಾಗಿ ವೆರಿ ಸಿಂಪಲ್ಲಾಗಿ ಕಟ್ಕೊತೀನಿ ಯಾವ ಥರ ಅಂಥೇಳಿ. ಆಮೇಲೆ ನನ್ನ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಆಮೇಲೆ ಅದು ಪೊನ್ಸೋದು. ಇವಾಗಲೇ ಪೊನ್ಸೋದಿಲ್ಲ, ಯಾಕಂದರೆ ಆವಾಗಲೇ ಟೈಮ್ ಆಗಿಬಿಟ್ಟಿದೆ ಅಲ್ವಾ. ಇನ್ನೂ ಒಂದು 20 ನಿಮಿಷ ಇದೆ ನನಗಷ್ಟೇ. ಅಷ್ಟು ಅವಳು ಕರ್ಕೊಂಬಂದ್ಬಿಟ್ಟು ಆಮೇಲೆ ನನಗೆ ಫ್ರೀಯಾಗಿರುತ್ತೀನಿ, ಆವಾಗ ಮಾಡ್ಕೋಬೋದು. ನಿಮ್ಮದೆಲ್ಲ ಊಟ ಆಯಿತಾ? ಊಟಕ್ಕೆ ಏನೇನು ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ.
ಹಾಗೆ ನಿಮ್ಮ ಮನೇಲಿ ಯಾವ ಥರ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಅಂದರೆ ಒಬ್ಬೊಬ್ಬರ ಮನೇಲಿ ಇಬ್ಬಿಬ್ಬರು 3 ಜನ ಇದ್ದರೆ ಹಿಂಗೆ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್. ನಾವು ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕು. ನಮ್ಮ ಮನೆಯವರು ಆಫೀಸ್ಗೆ ಹೋಗ್ತಾರೆ, ನನ್ನ ಮಗಳು ಇನ್ನೂ ಚಿಕ್ಕವಳು ಇರೋದ್ರಿಂದ ಅವಳಿಗೆ ಹತ್ರ ಏನೂ ಆಗಲ್ಲ, ಅದಕ್ಕೆ ಅವಳು ಮಾಡೋಕ್ಕಾಗಲ್ಲ. ಆಮೇಲೆ ನಿನ್ನೆ ನಾನು ಸೀರೆ ಪಿನ್ನು ಮಾಡ್ಕೊಂಡಿದ್ದೆ, ಅದು ನಿಮಗೆ ಶೇರ್ ಮಾಡೋಕ್ಕೆ ಆಗಿಲ್ಲ. ಸೀರೆಗೆ ಪಿನ್ನೆಲ್ಲ ಮಾಡಿ ಇಟ್ಟಿದ್ದೀನಿ. ನಾನು ಏನಕ್ಕೆ ಶೇರ್ ಮಾಡಿಲ್ಲ ಅಂದರೆ ಅದು ಒಂದು ಇದೆ, ನಾನೇನು ಸೀರೆ ಉಡಿಸೋದೆಲ್ಲ ನಿಮ್ಮ ಜೊತೆ ಏನು ತೋರಿಸೋದಿಲ್ಲಲ್ವಾ, ಅದಕ್ಕೇ ಅದು ಎಲ್ಲ ಐರನ್ ಮಾಡಿ ಎಲ್ಲ ಪಿನ್ ಮಾಡಿ ಇಟ್ಟಿದ್ದೀನಿ. ನಿನ್ನೆನೇ ಮಾಡಿಟ್ಟೆ, ಇವತ್ತು ಆಗೋದಿಲ್ಲ ಅಂತ ಗೊತ್ತಲ್ವಾ, ಅದಕ್ಕೆ ನಿನ್ನೆನೇ ಮಾಡಿಟ್ಟಿದ್ದೀನಿ. ಇವತ್ತು ಜಸ್ಟ್ ಹೂವು ಒಂದು ಕಟ್ಕೊಂಡು ದೇವ್ರ ಮನೆ ಒಂದು ಕ್ಲೀನ್ ಮಾಡಿದ್ರೆ ಆಗಿದಂಗೆ. ಅದಕ್ಕೇ ಇವಾಗ ನಿನ್ನೆನೆ ಅದೆಲ್ಲ ಸೀರೆ ಪಿನ್ನು, ನಾನು ಸ್ಯಾರಿ ಉಟ್ಕೊಳ್ಳೋಕ್ಕೆ ನಾನೇ ಆ ಸ್ಯಾರಿ ಉಟ್ಕೋತೀನಿ, ಅದು ಎಲ್ಲ ಪಿನ್ನು ಅದು ಎಲ್ಲ ಮಾಡಿ ಇಟ್ಟಿದ್ದೀನಿ. ಇದು ನಾನು ಕಳಸಕ್ಕೆ ಕೆಳಗಡೆ ಒಂದು ಚಿಕ್ಕ ಕಳಸ ಇಡ್ತೀನಿ, ಅದಕ್ಕೆ ಬೇಕು ಅಂತೇಳಿ ಕಟ್ಕೋತಾ ಇದ್ದೀನಿ. ದೊಡ್ಡ ಕಳಸ ಇಡ್ತೀನಲ್ವ, ಲಕ್ಷ್ಮಿ ಕುದುರಿಸ್ತೀನಲ್ವ, ಅದಕ್ಕೆ ಹೂವಿನಾರ ಮಾಡಿ ತೋರಿಸಿದ್ನಲ್ವ, ಅದಾಗಿದೆ. ಇಲ್ಲಿ ಹೊಂದಿಸಿದ್ರೆ ಬೇಗ ಆಗುತ್ತೆ, ಕಟ್ಟಬೇಕಂದ್ರೆ ತುಂಬ ಲೇಟ್ ಆಗುತ್ತೆ. ಕಟ್ಟಿದ್ದೀನಿ, ಕಟ್ತಾ ಇರ್ತೀನಿ, ಅದನ್ನು ಕಟ್ಬೋದು. ಆದರೆ ಕಟ್ಟಬೇಕು ಅಂದರೆ ಇನ್ನೂ ಬೇಕು, ಹೂವು ಆಗುತ್ತೆ, ಹಾಗಾಗಿ ಕಟ್ತಾ ಇಲ್ಲ. ಇವಾಗ ಪೋಣಿಸ್ಬಿಡ್ತಾ ಇದ್ದೀನಿ. ಎಲ್ಲ ಸುಜಿ ತೊಗೊಂಡು ಬೇಗ ಪೋಣಿಸ್ಬಿಡ್ಬೋದು. ಆಮೇಲೆ ಹೂವಿನ ಹಾರ ತೊಗೋಬೇಕು ಅಂದ್ರೂ ತುಂಬ ಕಾಸ್ಟ್ಲಿ, ಒಂದು 500-1000 ರೂಪಾಯಿ ಒಂದು ಮಲ್ಲಿಗೆ ಹೂವಿನ ಹಾರ. ನಿಮ್ಗೆ ತೋರಿಸಿದ್ನಲ್ವ ಆವಾಗಲೇ, ಅದು ಇಲ್ಲಿ ನಮ್ಮ ಮನೆ ಹತ್ರ ಮಾರ್ತಾರೆ ಮಾರ್ಕೆಟಲ್ಲಿ. 1000 ರೂಪಾಯಿ ಅಂತೆ, ಒಂದು 900, 800, 1000. ಒಂದು ಸ್ವಲ್ಪ ದಪ್ಪ ಇರೋದು ಆ ಥರದ್ದೆಲ್ಲ ತೊಗೊಂಡು 1000 ರೂಪಾಯಿ. ಮಾಮೂಲಿ ಸಿಂಪಲ್ಲಾಗಿ ಇರೋದು 900 ರೂಪಾಯಿ, 800 ರೂಪಾಯಿ. ಅದು ಏನು ಗೊತ್ತಾ, ಸ್ವಲ್ಪ ಮಗ್ಗಿರುತ್ತೆ. ಇದು ಹೂವು ಅರಳಿದೆ ಇವತ್ತೇನೆ, ಆ ಥರ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿದ್ದು, ಟೈಮ್ ಇಲ್ಲ ಅಂದರೆ ತೊಗೋಬೋದು. ಆಫೀಸ್ಗೆಲ್ಲ ಹೋಗೋರು ಇರ್ತಾರಲ್ವ ಕೆಲಸಕ್ಕೆ, ಅವರೆಲ್ಲ ತೊಗೊಂಡು ಪೋಣಿಸ್ಬೋದು, ಅದಕ್ಕೇನಿಲ್ಲ. ಪೋಣಿಸ್ಬೋದು ಅಂತೆ, ತೊಗೋಬೋದು. ಬ್ಯುಸಿಯಾಗಿದ್ದರೆ ಏನು ಮಾಡೋಕ್ಕಾಗುತ್ತೆ. ಆಗ ನಾವು ಫ್ರೀಯಾಗಿರ್ತೀನಿ ಅಂಥೇಳಿ ಕಟ್ಕೋತೀನಿ. ಪಾಪ ಕೆಲ್ಸಕ್ಕೆ ಹೋಗೋರೆಲ್ಲ ಏನು ಮಾಡ್ತಾರೋ ಹೆಂಗೆ ಮಾಡ್ತಾರೋ ಅಲ್ವಾ. ಆಫೀಸ್ಗೆ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ. ರಜಾ ತಗೊಂಡು ಮಾಡಬೇಕು ಅಷ್ಟೇ. ಆಮೇಲೆ ಇನ್ನು ನನಗೆ ಕೆಲಸ ಎನಿಸ್ಕೋತಾ ಹೋದರೆ ಅಷ್ಟೇ ಕೆಲಸ ಎಷ್ಟೈತೆ ಗೊತ್ತಾ. ಇನ್ನು ಬ್ಯಾಕ್ ಡೆಕೋರೇಷನ್ ಎಲ್ಲ ಮಾಡಬೇಕು, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವ ಥರ ಮಾಡಿದ್ದೀನಿ ಅಂಥೇಳಿ ಶೇರ್ ಮಾಡ್ತೀನಿ, ಆದರೆ ಮಾಡೋವಾಗ ಶೇರ್ ಮಾಡ್ತೀನಿ. ಇಲ್ಲಾಂದರೆ ಯಾವ ಥರ ಮಾಡಿದ್ದೀನಿ ಅಂಥೇಳಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಅದೂ ಎಲ್ಲ ದಿವಾನೆಲ್ಲ ಎತ್ತಿ ಎಲ್ಲ ಕ್ಲೀನ್ ಮಾಡಬೇಕು, ಅದಕ್ಕೆ ಬೆಡ್ಶೀಟ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಸರಿ ಫ್ರೆಂಡ್ಸ್, ಇಷ್ಟ ಆಯ್ತಿದು. ನೆಕ್ಸ್ಟು ಇನ್ನೂ ಸ್ವಲ್ಪ ಪೋಣಿಸ್ಬಿಟ್ಟು ಆಮೇಲೆ ಶೇರ್ ಮಾಡ್ತೀನಿ. ಇದಿಷ್ಟೇ ಮಾಡಿಬಿಟ್ಟು ಹೋಗ್ತೀನಿ. ನಿನ್ನೆ ಅಂತೂ ಚೆನ್ನಾಗಿ ರಾತ್ರಿ ಬೆಂಗಳೂರಲ್ಲಂತೂ ತುಂಬ ಅಂದರೆ ತುಂಬ ಮಳೆ ಬಂದಿದೆ. ಎಷ್ಟು ಮಳೆ ಬಂದಿದೆ ಗೊತ್ತಾ, ತುಂಬ ಮಳೆ ಬಂದಿದೆ. ನಾನು ಇವತ್ತು ಬರುತ್ತೇನೋ ಅಂದ್ಕೊಂಡೆ. ಇವತ್ತು ಲಾಸ್ಟ್ ಸರಿ ಎಲ್ಲ ಮ್ಯಾಟು ಆಮೇಲೆ ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ, ಬರುತ್ತೇನೋ ಅಂದ್ಕೊಂಡಿದ್ದೆ. ಹೆಂಗೋ ಬಂದಿಲ್ಲ. ಸದ್ಯಕ್ಕೆ ಮಳೆ ಬಿಸಿಲಿದೆ, ಚೆನ್ನಾಗಿ ಬಿಸಿಲು ಬರ್ತಾಯಿದೆ. ಆಮೇಲೆ ಎತ್ಕೊಂಬಂದು ಫೋಲ್ಡ್ ಮಾಡಿ ಇಟ್ಬಿಟ್ರೆ ಮುಗ್ದೋಯ್ತು. ಲಾಸ್ಟ್ ಟಚ್ಚು ಅದೆಲ್ಲ ಇವಾಗ ಹಬ್ಬಕ್ಕೆ ಲಾಸ್ಟ್ ಟಚಿಂಗ್ ಆಗಿದೆ. ಇನ್ನೇನು ಹೇಳಬೇಕು, ಇನ್ನೇನು ಇಲ್ಲ. ಇಷ್ಟೇ ಫ್ರೆಂಡ್ಸ್, ಇವಾಗ ಇನ್ನೇನು ಶೇರ್ ಮಾಡೋಗೇನೂ ಇಲ್ಲ. ಎಲ್ಲ ಶೇರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಎಲ್ಲ ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ, ಸೀರೆಗೂ ಪಿನ್ ಮಾಡಿದ್ದೀನಿ, ಮನೇನೂ ಕ್ಲೀನಾಗಿದೆ. ಆಮೇಲೆ ಎಲ್ಲ ತಂದು ಪೂಜೆಗೆಲ್ಲ ಬೇಕಾಗಿರುವ ಸಾಮಾನ್ಸೆಲ್ಲ ತಂದಿಟ್ಟಿದ್ದೀನಿ, ಪೂಜೆ ಸಾಮಾನೆಲ್ಲ ತಂದಿದ್ದೀನಿ. ಆಮೇಲೆ ದೇವ್ರ ಪಾತ್ರೆನೂ ಎಲ್ಲ ಎತ್ತಿಟ್ಟಿದ್ದೀನಿ, ವಾಶ್ ಮಾಡಬೇಕು. ಆಮೇಲೆ ಶೇರ್ ಮಾಡ್ತೀನಿ, ವಾಶ್ ಮಾಡೋವಾಗ ಶೇರ್ ಮಾಡ್ತೀನಿ. ಏನೇನಿದೆ ಅಂತಲ್ಲ, ಏನೇನು ವಾಶ್ ಮಾಡ್ತೀನಿ ಅಂಥೇಳಿ ಅಷ್ಟೇ. ಇಷ್ಟಾದರೆ ಆಯಿತು, ಇನ್ನೇನೂ ಇಲ್ಲ. ಏನೋ ಹಬ್ಬದ ಪ್ರಿಪ್ರೇಷನ್
ಆಗ್ತಾ ಇದೆ. ತುಂಬ ಅಂದರೆ ನಾನೇನೇ ಅಂದ್ಕೊಂಡಿದ್ದೆ ಗೊತ್ತಾ ಫ್ರೆಂಡ್ಸ್, ನನ್ನ ಹತ್ರ ತುಂಬ ವೀಡಿಯೋಸು ಮಾಡಬೇಕು, ನಾನು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂದರೆ ನಿಜವಾಗ್ಲೂ ಏನೂ ಮಾಡೋಕ್ಕಾಗೋದೇ ಇಲ್ಲ. ಮಾಡಿಬಿಡ್ತೀನಿ ಕೆಲಸ ಬರ ಅಂತೆ ಮಾಡಿಬಿಡ್ತೀನಿ. ವೀಡಿಯೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ತುಂಬ ಲೇಟ್ ಆಗುತ್ತೆ. ಆಮೇಲೆ ವೀಡಿಯೋಸ್ಗೆ ಹಾಗೆ ಮಾಡಬಾರ್ದ, ಕ್ಲೀನಾಗೆ ಮಾಡಬೇಕಾ, ಅದೊಂದು ಸ್ವಲ್ಪ ಹಿಂಸೆ ಆಗುತ್ತೆ. ಅದೆಲ್ಲ ಆಗ್ಬಿಟ್ಟು ಆಮೇಲೆ ಬೇಡ ಅಂದ್ಕೊಂಡು ಸುಮ್ಮನಾಗಿದೆ. ಇದಾಯಿತು, ಆಮೇಲೆ ತೋರಿಸ್ತೀನಿ ಯಾವ ಥರ ಕಟ್ಟಿದ್ದೀನಿ ಅಂಥೇಳಿ. ಫೈನಲಿ ಹೂವು ಕಟ್ಟಿ ಆಯಿತು. ಎಷ್ಟು ಆಯ್ತು ಇವಾಗ ಇದು 2 ಆಗಿದೆ. ನೋಡೋಣ ಏನೇನು ಮಾಡ್ತೀನಿ ಅಂತೇಳಿ ಗೊತ್ತಿಲ್ಲ. ಒಂದು ಮಾತ್ರ ಕಳ್ಸಕ್ಕಂತೆ ಇಟ್ಟಿದ್ದೀನಿ, ಇನ್ನೊಂದು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡೋಣ. ನನ್ನ ಮಗಳಿಗೆ ಮುಡಿಸಿದ್ರೆ ಮುಡಿಸ್ಬೋದು, ಇಲ್ಲಾಂದರೆ ನಾನು ಮುಡ್ಕೊಳ್ಳೋಕೆ ಯೂಸ್ ಮಾಡ್ಕೊತೀನಿ. ತೋರಿಸ್ತೀನಿ ರೀಲಿ. ಇದೊಂದು ಏನು ಗೊತ್ತಾ, ಮಲ್ಲಿಗೆ ಹೂದಲ್ಲಿ ಒಂಚೂರು ವೇಸ್ಟ್ ಆಗಿಲ್ಲ. ಇಲ್ಲಾಂದರೆ ನೀವು 2-3 ದಿವಸದ ಮುಂಚೆನೇ ತಂದರೆ ಎಷ್ಟೊಂದು ವೇಸ್ಟ್ ಆಗುತ್ತೆ. ಇವತ್ತು ನಿಜ ಇರಬೇಕಾದ್ರೆ ಒಂಚೂರು ವೇಸ್ಟ್ ಆಗಿಲ್ಲ. ಒಂದು 7-8 ಅದು ನಾನು ಈ ಸೂಜಿದಲ್ಲಿ ಪೊಣಿಸ್ತೀನಲ್ವ, ಅಲ್ಲಿ ಒಂಚೂರು ವೇಸ್ಟ್ ಆಗಿರೋದು ಅಷ್ಟೇ. ಚೆನ್ನಾಗಿದೆನಾ? ಚೆನ್ನಾಗಿ ಕಾಣ್ತಾ ಇದೆನಾ? ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವ? ಇದಾಯ್ತು. ಇವಾಗ ಇದು ಎತ್ತಿ ಇಟ್ಬಿಡ್ತೀನಿ. ನೆಕ್ಸ್ಟು ಬೇರೆ ಹೂವು ಕಟ್ಟಬೇಕು, ಅದು ಆಮೇಲೆ ಕಟ್ಬಿಡ್ತೀನಿ. ಸ್ಕೂಲಿಗೆ ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಬಂದು ಊಟ ಮಾಡಿ ಕಟ್ಟುವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇದು ಪೇಪರ್ಸನ್ನು ಕವರೆಲ್ಲ ಹಾಕ್ತೀನಿ. ಏನು ಮಾಡೋಣ, ಇಲ್ಲಾಂದರೆ ಇದಾಗ್ಬಿಡುತ್ತೆ. ಏನಪ್ಪ ಅದು ಹೂವು ನೀವು ಟೈಟಾಗಿ ಕಟ್ಟಿಲ್ಲ ಅಂದರೆ ಮೊದಲೇ ಅರಳೋಗೈತೆ, ಮತ್ತೆ ಅರಳುತ್ತೆ ಅದು. ಅದಕ್ಕೆ ಈ ಥರ ಪ್ಲಾನ್ ಮಾಡ್ತಾಯಿದ್ದೀನಿ. ಈ ಥರ ಚೂರು ಗಾಳಿ ಹೋಗಿದಂಗೆ ಮಲ್ಲಿಗೆ ಹೂವು ಹಾಕಿಡಬೇಕು. ನಾನು ಅದು ಹೂವಿನಾರ 2 ಕವರೆಲ್ಲ ಹಾಕಿಟ್ಟಿದ್ದೀನಿ. ಇದು ಈ ಥರ ಮಾಡಿ ಇಲ್ಲಿ ಈ ಥರ ಮಾಡಿ ಟೈಟಾಗಿ ಕಟ್ಟಬೇಕು. ಆಮೇಲೆ ಇನ್ನೊಂದು ಕವರಲ್ಲಿ ಹಾಕಿ ಇವಾಗ ಇದು ಬಾಕ್ಸಲ್ಲಿ ಹಾಕಿ ಇಡ್ತೀನಿ. ಈ ಥರ ಕಟ್ಟಿ ಇಟ್ಬಿಡ್ತೀನಿ. ಇದೊಂದು ಟಿಪ್ಸು ಮಲ್ಲಿಗೆ ಹೂವು ಯೂಸ್ ಮಾಡಿದ್ರೆ. ಇವಾಗ ನಾನು ಇದು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ಊಟ ಎಲ್ಲ ಆಯಿತು. ಊಟ ಆದಮೇಲೆ ಹೂವು ಎಲ್ಲ ಕಟ್ತಾ ಇದ್ದೀನಿ. ಆಲ್ಮೋಸ್ಟ್ ಕಟ್ಟಿದೆ, ರೋಸು ಕಟ್ಟಿದ್ದೀನಿ. ಇಲ್ಲಿ ಇಷ್ಟು ಕಟ್ಟಿದ್ದೀನಿ. ಇದೆಲ್ಲ ಹಾಕ್ತೀನಿ ಅಂಥೇಳಿ ನಾಳೆ ಲಕ್ಷ್ಮಿಗೆ ಹಾಕಿದ್ಮೇಲೆ ನೋಡಿ ಫುಲ್ಲು ಒಂದು ಮಾರಿದೆ. ಇಷ್ಟು ಕಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ. 1 kg ಇಷ್ಟು ಬಂದಿದೆ. 1 kg ಹೂವು ಇದು ಇಷ್ಟೇ ಬಂದಿದೆ ನೋಡಿ. ಇದು ಹಾಕಿದ್ದೀನಿ. ಇಲ್ಲ ಸ್ವಲ್ಪ ಇಲ್ಲಿ ಇಟ್ಕೊಂಡಿದ್ದೀನಿ, ಬೇಕಾಗುತ್ತಲ್ವ ಕುಂಕುಮಕ್ಕೆ. ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಾದರೆ ಇನ್ನೊಂದು ಸ್ವಲ್ಪ ಬೇಕು, ತರಿಸ್ತೀನಿ ನನ್ನ ಹಸ್ಬೆಂಡ್ ಹತ್ರ. ಇಷ್ಟು ಎತ್ತಿಟ್ಟಿದ್ದೀನಿ. ಇದು ಬೇಕಾಗುತ್ತೆ ತುಂಬಾ, ನನಗೆ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಬೇಕಾಗುತ್ತೆ ಅಂಥೇಳಿ ತರಿಸಿಟ್ಟಿದ್ದೀನಿ. ಹಾಗೆ ಇದರಲ್ಲೂ ವೇಸ್ಟ್ ಬಂದಿದೆ. ಇಲ್ಲಿ ಎಲ್ಲ ಪೆಟಲ್ಸ್ ಎಲ್ಲ ಇದಾಗ್ಬಿಟ್ಟಿದೆ ಅಲ್ವಾ, ಇದಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಡೆಕೋರೇಷನ್ ಬೇಕಾಗುತ್ತೆ ನನಗೆ, ಅದಕ್ಕೇ ಇಟ್ಕೊಂಡಿದ್ದೀನಿ. ಇದೂ ಏನು ವೇಸ್ಟ್ ಆಗೋಲ್ಲ. ಇಲ್ಲಿ ಅಂದರೆ ಒಂದೊಂದೇ ಸಿಂಗಲ್ ರೋಸ್ ಇಲ್ಲ ಅಂದ್ರೂ ಈ ಥರ ಪೆಟಲ್ಸ್ ಆಗಿರುತ್ತಲ್ವ, ಇದು ಬೇಕಾಗುತ್ತೆ. ಹಾಗಾಗಿ ಇಟ್ಕೊಂಡಿದ್ದೀನಿ. ಆಯಿತಾ? ಹೋಮ್ವರ್ಕ್ ಎಲ್ಲ ಬರೆದಿ? ಇವತ್ತು ಹಬ್ಬಕ್ಕ ಕ್ಲಾಸ್ ಇದೆ ಅಲ್ವಾ? ಟಿ ಶರ್ಟ್ ಹಾಕಿ ಹೋಗು. ಅದು ಯೋಗ ಕ್ಲಾಸಿಗೆ ತೊಗೊಂಡೋಗಿದ್ದಲ್ಲ, ಪ್ಯಾಂಟ್ ತೊಗೊಬಂದಾ? ರೆಡಿ ಆಗು. ಆಯಿತು, 5 o'clock. ಆವಾಗಲೇ 5 ಗಂಟೆ ಆಗಿದೆ. 5 ಗಂಟೆ ಆಗಿದೆ ಆವಾಗಲೇ. ಇನ್ನು ನೆಕ್ಸ್ಟು ಸಾವಂತಿಗೆ ಹೂವು ಇದೇ ಥರ ಕಟ್ತೀನಿ. ಅದು ಯಾವ ಥರ ಕಟ್ತೀನಿ ಅಂಥೇಳಿ ತೋರಿಸ್ತೀನಿ. ಅದು ತುಂಬ ಜಾಸ್ತಿ ಬೇಕು ನನಗೆ, ಹಾಗಾಗಿ ಇದೇ ಥರ ಕಟ್ಕೊತೀನಿ. ಅದು ತುಂಬ ಜಾಸ್ತಿ ಬೇಕು, ಹಾಗಾಗಿ ಉದ್ದು ಕಟ್ತೀನಿ. ಅದು ಎಷ್ಟು ಫುಲ್ಲು ಡೇ ಆಗೋಯ್ತು. ಬೆಳಗ್ಗೆ ಎಲ್ಲರೂ ಇದೇ ಆಗಿದೆ. ಫುಲ್ ಡೇ ಆಯಿತು. ಇವಾಗ ಹಾಲು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು
ಹಾಲೊಂದು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಡಬೇಕು. ಹಾಲೊಂದು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಕಟ್ತೀನಿ. ಇದು ಫ್ರಿಜ್ಜಲ್ಲೇ ಎತ್ತಿಟ್ಬಿಡ್ತೀನಿ. ಅಪ್ಪ ಸುಸ್ತಾಗ್ತಾಯಿದೆ, ಬ್ಯಾಕೆಲ್ಲ ಕತ್ತು ನೋವು. ಯಪ್ಪ ಕೆಳಗಡೆ ಕೂತ್ಕೊಂಡು ಮಾಡೋಕ್ಕೆ ಆಗಲ್ಲ, ಕೆಳಗಡೆನೇ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಹಾಗಾಗಿ ಕೆಳಗಡೆ ಕೂತ್ಕೊಂಡು ಮಾಡೋಕ್ಕೆ ಆಗಲ್ಲ. ಇನ್ನು ದೇವ್ರ ಮನೆ ಕ್ಲೀನ್ ಮಾಡಬೇಕು. 5 ಗಂಟೆ ಆಗಿದೆ ಆವಾಗಲೇ. ಇನ್ನು ದೇವ್ರ ಮನೆಯೂ ಏನೂ ಕ್ಲೀನ್ ಮಾಡಿಲ್ಲ. ನಮ್ಮ ಮನೆ ಫ್ರಿಜ್ಜು ನೋಡಿಬಿಟ್ರೆ ಫುಲ್ಲು ಪ್ಯಾಕ್ ಆಗಿಬಿಟ್ಟಿದೆ. ಫ್ರಿಜ್ಜು ಫುಲ್ ಅಂದರೆ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ. ತುಂಬೋಗೈತೆ ಫ್ರಿಜ್ಜು. ಏನು ಮಾಡೋಣ, ಈ ಹಬ್ಬಕ್ಕೇ ಇದೇ ಥರ ಎಲ್ಲ ಫುಲ್ಲು. ಇದು ಸಾವಂತಿಗೆ ಹೂವು ಸ್ವಲ್ಪ ಜಾಸ್ತಿ ಆಗಿದೆ. ಯಾಕಂದರೆ ಇದು ವೇಟ್ ಇರುತ್ತಲ್ವ, ಹಾಗಾಗಿ ಇದು ಇವಾಗ ಕಟ್ಟಬೇಕು. ಅಷ್ಟು ಹಾಲು ಕಾಸಕ್ಕೆ ಇಟ್ಬಿಡ್ತೀನಿ, ಸರಿನಾ? ಹಾಲು ಕಾಸಕ್ಕೆ ಇಟ್ಬಿಟ್ಟು ಆಮೇಲೆ ಕಟ್ಬಿಟ್ಟು ಹೋಗೋಕ್ಕೆ ಸರಿ. ತೆಗೀದು ಹಾಲು ಇಟ್ಕೊ. ಹಾಲು ಇಟ್ಕೊ, ಗಟ್ಟಿ ಇಟ್ಕೊ. ಎಷ್ಟು ತಣ್ಣಗೈತೆ, ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಸಿಗಿರ್ತದ. ಸರಿ ಫ್ರೆಂಡ್ಸ್, ಅದು ಹೂವು ಎಲ್ಲ ಕಟ್ಟಿ ಆಮೇಲಿಂದ ಮತ್ತೆ ತೋರಿಸ್ತೀನಿ. ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಆಯಿತು, ಹೂವು ಎಲ್ಲ ಕಟ್ಟಿ ಆಯಿತು. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 6:10 ಆಗಿದೆ. ಸಂಜೆ 6:10 ಆಯಿತು ಟೈಮು. ನಾನು ಕೂತ್ಕೊಂಡಿರುವುದು 12:30 1 ಗಂಟೆ ಏನೋ ಆಗಿತ್ತು. ಆವಾಗ ಕೂತ್ಕೊಂಡಿರೋದು. ಇವಾಗ ಆಗಿದೆ. ಇಷ್ಟ ಆಯಿತು. ಇದು ಸರಿ ಸಾವಂತಿಗೆ ಹೂವು 2 ಬಾರ್ ಫುಲ್ಲು ಹೂವು ಮಾಡ್ಕೊಂಡಿದ್ದೀನಿ. ಇದು 2 ಬಾರ್ ಇದೆ ಫುಲ್ಲು, ತೋರಿಸ್ತೀನಿ ರೀ. ಇದು 2 ಬಾರು, ಅದು 1 ಬಾರು. ಈ ಥರ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಫುಲ್ಲು 2 ಬಾರ್ ಇದೆ. ಇವಾಗ ಹಾಕಿದೆ. ಇದೂ ಆಯಿತು. ಆಮೇಲೆ ಒಂದು ಸ್ವಲ್ಪ ಸಿಂಗಲ್ ಫ್ಲವರ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಒಂದೊಂದೇ ಹೂವು ಬೇಕಾಗುತ್ತಲ್ವ, ಹಣ್ಣೆಲ್ಲ ಇಡ್ತೀವಲ್ವ, ಆವಾಗ ಬೇಕಾಗುತ್ತೆ ಅಂತೇಳಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದ್ರದ್ದು ಪೆಟಲ್ಸ್ ಇರುತ್ತಲ್ವ, ಇದ್ರದ್ದು ಪೆಟಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದು ಮತ್ತು ರೋಸು 2 ಬೇಕಾಗುತ್ತೆ, ಹಾಗಾಗಿ ಇದು 2 ಆಯಿತು. ಆಮೇಲೆ ಕನಕಾಂಬರ ಹೂವು ಸಂಜೆ ಕಟ್ಕೊತೀನಿ. ಕೈಯೆಲ್ಲ ಇಲ್ಲಿ ಸೂಜಿ ಎಲ್ಲ ಹಾಕಿ ಕೈಯೆಲ್ಲ ತುಂಬ ನೋಯ್ತಾ ಇದೆ. ಹಾಗಾಗಿ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬರ್ತೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಅದು ಒಂದು ಹೂವು ಕಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ಲೇಟ್ ಆಯಿತು. ಅಪ್ಪ ಸಾಕಾಗೋಯ್ತು ನಿಜವಾಗ್ಲೂ. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ನನ್ನ ಮಗಳಿಗೆ ಅಬಕ ಕ್ಲಾಸಿಗೆ ಕಳಿಸಿದ್ದೀನಿ. ಅಬಕ ಕ್ಲಾಸಿಗೆ ಹೋಗಿ ಬಿಟ್ಬಿಟ್ಟು ಬಂದೆ. ಅದುವೇ ಕೆಲಸ ಮಾಡಿದ್ದೀನಿ. ಅಬಕ ಕ್ಲಾಸಿಗೆ ಹೋಗಿ ಬಿಟ್ಬಿಟ್ಟು ಬಂದಿರೋದಾಯಿತು ಅವ್ರಿಗೂ. ಇವಾಗ ಇದೆಲ್ಲ ಎತ್ತಿ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಮನೆಯೆಲ್ಲ ಗುಡಿಸಿ ಆಮೇಲೆ ಮತ್ತೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ನೋಡೋಣ ಏನು ಮಾಡ್ತೀನಿ ಅಂಥೇಳಿ. ಗೊತ್ತಿಲ್ಲ, ಅಷ್ಟು ತನಕ ನನ್ನ ಹಸ್ಬೆಂಡ್ ಬರ್ತಾರೆ. ನಾನು ಅಷ್ಟು ಇಲ್ಲ ಕ್ಲೀನ್ ಮಾಡಿರೋದಿಲ್ಲ, ಆವಾಗಲೇ ಬರ್ತಾರೆ. ಅವ್ರು ಬಂದಮೇಲೆ ಏನು ಮಾಡೋದು, ಡೆಕೋರೇಷನ್ ಮಾಡಬೇಕು. ದಿವಾಲ ಎಲ್ಲ ಸರಿಸಿಡ್ತಾರೆ ಅವ್ರು ಬಂದಮೇಲೆ. ಆಮೇಲೆ ಅದಕ್ಕೆ ಬೆಡ್ಶೀಟ್ ಹಾಕೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವಾಗ ಹಾಕಿಲ್ಲ. ಅದು ಇದಾಗಿತ್ತು. ಹಬ್ಬದ ಪ್ರಿಪ್ರೇಷನ್ ಆಗ್ತಾ ಇದೆ. ಎಲ್ಲ ಪೇಪರ್ ಎಲ್ಲ ತೆಗೆದು ಇಟ್ಬಿಡ್ತೀನಿ ಇವಾಗ. ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ದೇವ್ರದ್ದೆಲ್ಲ ಉಜ್ಜಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ, ಸರಿನಾ? ಕ್ಲೀನ್ ಮಾಡಿದ್ದೀನಿ, ಎಲ್ಲ ತೊಳೆದು ಇಟ್ಟಿದ್ದೀನಿ. ದೇವ್ರದ್ದೆಲ್ಲ ಪಾತ್ರೆ, ಬೆಳ್ಳಿ ಐಟಮ್ಸು ಎಲ್ಲನೂ ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ತೋರಿಸ್ತೀನಿ ರೀ. ಇಲ್ಲಿ ದಿವಾನ ಎಲ್ಲ ತೆಗ್ದು ಒಳಗಡೆ ಶಿಫ್ಟ್ ಮಾಡಿದ್ದೀನಿ. ಆ ಕಡೆ ಎಲ್ಲ ಬೆಡ್ಶೀಟ್ ಹಾಕಬೇಕು. ಇವಾಗ ಹಾಕ್ತೀನಿ. ಇವಾಗ ಇಲ್ಲಿ ಫುಲ್ಲು ಡೆಕೋರೇಷನ್ ಮಾಡುವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಏನೂ ಇಲ್ಲ, ಎಲ್ಲ ಕ್ಲೀನಾಗಿದೆ. ಇವಾಗ ಜಸ್ಟ್ ಡೆಕೋರೇಷನ್ ಮಾಡಬೇಕು. ಡೆಕೋರೇಷನ್ ಮಾಡಿ ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಸಿಂಪಲ್ ಆದ ಡೆಕೋರೇಷನ್ ಹೇಗಿದೆ. ಇನ್ನು ಏನೂ ರೆಡಿ ಮಾಡಿಲ್ಲ, ಇವಾಗ ಮಾಡ್ತೀನಿ.
ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡೆಕೋರೇಷನ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ನಾನು ಆಗಿದಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಮತ್ತೆ ನೈಟು 12 ಗಂಟೆಯಿಂದ ಲಕ್ಷ್ಮಿ ಹಬ್ಬದ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ಅದು ಯಾವ ಥರ ಮಾಡ್ತೀನಿ ಅಂಥೇಳು ಅದನ್ನು ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ 10 ಗಂಟೆ ಆಗಿದೆ ಟೈಮು. ಊಟ ಮಾಡಿ, ಇನ್ನೂ ಊಟ ಮಾಡಿಲ್ಲ. ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಮನೆಯೆಲ್ಲ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡ್ಕೊಂಬಂದು ಆಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅದು ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದರಲ್ಲೇ ಮಾಡೋಣ ಅಂದ್ಕೊಂಡೆ. ಇದು ಬೆಳಗ್ಗೆಯಿಂದ ಮಾಡಿದ್ದೀನಲ್ವ, ಲೆಂತಿಯಾಗಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟಾಗಿದೆ ಅಂಥೇಳಿ. ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಅದು ಶೇರ್ ಮಾಡ್ತೀನಿ. ಸರಿನಾ? ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್. ನಾಳೆನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ನಿಮ್ಮದು ಇದೇ ಥರ ಪ್ರಿಪ್ರೇಷನ್ ಆಗಿದೆ ಅಂದ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಹಬ್ಬ ಆದಮೇಲೆ ಬ್ಲಾಗ್ ಬರುತ್ತೆ, ಆದ್ರೇನು ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸರಿನಾ? ಯಾಕಂದರೆ ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಇಲ್ಲ. ಹಾಗಾಗಿ ಇದು ಹಬ್ಬ ಆದಮೇಲೆ, ಗ್ಯಾರಂಟಿ ಹಬ್ಬ ಆದಮೇಲೆ ಬರೋದು, ನನಗೆ ಗೊತ್ತು. ಅದಕ್ಕೇ ಬಾಯ್. ಗುಡ್ ನೈಟ್. ಯಾರ್ಯಾರು ಹಬ್ಬ ಮಾಡೋದಿಲ್ಲ ಅವರೆಲ್ಲ ಚೆನ್ನಾಗಿ ನಿದ್ದೆ ಮಾಡಿ. ಹಬ್ಬ ಮಾಡಿದವ್ರಿಗೆ ಎಂಜಾಯ್ ಅಷ್ಟೇ. ಏನಿಲ್ಲ, ಹಬ್ಬ ಮಾಡಿಲ್ದವ್ರು ಕ್ಲೀನಾಗಿ ಪೂಜೆ ಎಲ್ಲ ಮಾಡ್ಕೋತಾರೆ. ಲಕ್ಷ್ಮೀ ಕುಂದ್ಸೋರಿಗೆ ಒಂದು ಸ್ವಲ್ಪ ಟೆನ್ಷನು, ಕೆಲಸ ಅವೆಲ್ಲ ಇರುತ್ತೆ ಅಷ್ಟೇ. ಇಲ್ಲ ಅಂದರೆ ಮಾಮೂಲಿ ಪೂಜೆ ಮಾಡೋರಿಗೆ ಅಷ್ಟೇ, ಏನೂ ಇರೋದಿಲ್ಲ. ಅವರು ಪೂಜೆ ಮಾಡ್ಕೋತಾರೆ, ಆದ್ರೂ ಇಷ್ಟು ಟೆನ್ಷನ್ ಇರೋದಿಲ್ಲ ಅಲ್ವಾ. ಇವಾಗ ನಾನು ಆಮೇಲಿಂದ ಮತ್ತೆ ಬೇರೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಒಂದು 2 ಅವರ್ ಏನೂ ಮಾಡೋದಿಲ್ಲ, ಎಲ್ಲ ಕೆಲಸ ಮಾಡಿಕೊಂಡು ಆಮೇಲಿಂದ ಮತ್ತೆ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅದು ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸರಿನಾ? ಬಾಯ್. ಲಾಸ್ಟಲ್ಲಿ ಬಾಯ್ ಬಾಯ್.